ತುಮಕೂರಿನ ಎಲ್ಲ ಜನತೆಗೆ ಹಾಗೂ ಎಲ್ಲ ಈದ್ ಮುಬಾರಕ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಪವಿತ್ರವಾದ ರಂಜಾನ್ ಹಬ್ಬ 30 ದಿವಸ ಉಪವಾಸ ಇದ್ದು ಇವತ್ತಿನ ದಿನ ಈದ್ಗಾ ಮೈದಾನದಲ್ಲಿ ನಾವು ಎಲ್ಲರೂ ಕೂಡ ಸಿಹಿ ಹಂಚಿ ನಾವು ನೀವು ಅವರು ಅಂತಾನೆ ಇಲ್ಲ, ಎಲ್ಲರೂ ಒಂದೇನೆ. ಅದಕ್ಕೋಸ್ಕರ ಇದಕ್ಕೆ ಕರ್ನಾಟಕದಲ್ಲಿ ಎಲ್ಲರಿಗೂ, ಕರ್ನಾಟಕ ಆಗಲಿ ಭಾರತ ಆಗಲಿ, ತಮಗೆಲ್ಲ ಗೊತ್ತೇ ಇದೆ ಯಾವ್ಯಾವ ರೀತಿ ನಡೀತಾ ಐತೆ. ಗ್ಯಾಸಿನ ಪ್ರಾಬ್ಲಮ್ ಬರ್ತಾ ಐತೆ, ಮತ್ತು ಇನ್ನು ಬರೋ ದಿನಗಳಲ್ಲಿ ರೇಷನ್ನು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತಮ್ಮಲ್ಲಿ ಹೇಳ್ಕೊಳೋದು ಇಷ್ಟೇ ಅಂದರೆ, ಯಾವುದಕ್ಕೂ ಕೂಡ ನಾವು ಒಂದಾಗಿರಬೇಕು. ಹಿಂದೂ ಮುಸ್ಲಿಂ ಸುಕ್ಕಿ ಸಾಯಿ ಬೋಲೋ, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಿಸೋಣ. ಯುಗಾದಿ ಹಬ್ಬದ ಶುಭಾಶಯಗಳು, ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದಲ್ಲಿ 30 ವ್ರತಗಳನ್ನು ಇಟ್ಟು ನಾವೆಲ್ಲರೂ ಅನ್ನ ಆಹಾರವನ್ನು ಬಿಟ್ಟು, ಕೆಡಕನ್ನು ಬಿಟ್ಟು, ತಾಳ್ಮೆಯಿಂದ, ಸಂಯಮದಿಂದ, ಸಹೋದರತ್ವ ಮತ್ತು ಸಹಬಾಳ್ವೆಯಿಂದ 30 ದಿನಗಳನ್ನು ಕಳೆದಿದ್ದೇವೆ. ಯಾವ ಇಸ್ಲಾಮಿನ 5 ಸ್ತಂಭಗಳಿದ್ದಾವೆ, ಅದರಲ್ಲಿ 3ನೆಯದು ಈ ರಂಜಾನ್ ಪವಿತ್ರ ಮಾಸಾಚರಣೆ, 4ನೆಯದು ಜಕಾತ್. ನಾವೆಲ್ಲರೂ ಕೂಡ 30 ದಿನಗಳ ಉಪವಾಸವನ್ನು ಬಿಟ್ಟು ಜಕಾತನ್ನು ಕೂಡ ಕೊಟ್ಟಿದ್ದೇವೆ. ಜಕಾತ್ ಎಂದರೆ ಏನು, ಈ ಪ್ರಪಂಚದಲ್ಲಿ ಮಾನವರಲ್ಲಿ ಅಸಮತೋಲನ ಇದೆ. ಬಡವರು, ಬಡವರು, ವಿಧವೆಯರು, ಅವಶ್ಯಕತೆ ಇರೋರು, ಮತ್ತು ಇನ್ನೊಂದು ಕಡೆ ಸಂಪತ್ತುಳ್ಳವರು ನಿರ್ಗತಿಕರಿಗೆ ತಮ್ಮ ದುಡಿಮೆಯ 2% ಜಕಾತನ್ನು ನೀಡಿ ಅವ್ರಿಗೂ ಕೂಡ ನಮ್ಮ ಜೊತೆ ಸಮಪಾಲಿನ ಸಮಬಾಳು ಒದಗಿಸಿಕೊಡುವಂಥದ್ದು ಈ ರಂಜಾನ್ನ ಧ್ಯೇಯ. ನಾವೆಲ್ಲರೂ ಕೂಡ ಇವತ್ತು ಆ ರಂಜಾನ್ ಆಚರಣೆ ಮಾಡಿದ್ದೇವೆ. ಆ ದೇವರು ಈ ಪ್ರಪಂಚದಲ್ಲಿ ಏನು ಯುದ್ಧಗಳನ್ನು ನಡೀತಾ ಇದ್ದಾವೆ ಅದೆಲ್ಲ ನಿಲ್ಲಲಿ, ಮಾನವೀಯತೆಯ ಸಂದೇಶ ಎಲ್ಲ ಮಾನವರಿಗೂ ಹೋಗಲಿ, ಎಲ್ಲ ಶಾಂತಿಯಿಂದ ಇರಲಿ, ಶಾಂತಿ ನೆಲೆಸಲಿ, ಮಳೆ ಬೆಳೆ ಆಗಲಿ. ಯಾರು ಮೇಲಿಲ್ಲ, ಯಾರು ಕೀಳಲ್ಲ, ನಾವೆಲ್ಲರೂ ಮಾನವರು, ಒಂದೇ ಭಗವಂತನ ಆಜ್ಞೆಯನ್ನು ಪಾಲಿಸುವಂಥವರು. ಮತ್ತು ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಬಾಳಬೇಕಾಗಿದೆ. ಅದೇ ಸಂದೇಶ ರಂಜಾನ್ ಕೂಡ ಕೊಡ್ತದೆ. ಈ ನಾಡಿನಲ್ಲಿ ನಾವು ಮೊನ್ನೆ ತಾನೇ ಯುಗಾದಿಯನ್ನು ಆಚರಣೆ ಮಾಡಿದ್ದೇವೆ, ಇವತ್ತು ರಂಜಾನನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಯುಗಾದಿ, ರಂಜಾನ್ ಎಲ್ಲವೂ ಕೂಡ ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಾವೆಲ್ಲರೂ ಮಾನವರಾಗಿ ಸಹಬಾಳ್ವೆಯಿಂದ, ಸಹೋದರತ್ವದಿಂದ ಬಾಳುವಂತಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದಲ್ಲಿ 30 ದಿನ ಉಪವಾಸವನ್ನು ಒದ್ದಿ 30 ಪಾರೆ ಕುರಾನನ್ನು ಓದಿ ಇವತ್ತು ನಿನ್ನೆ ಉಪವಾಸವನ್ನು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಕುನಗನಗೇಟ್ ಈದ್ಗಾ ಮೈದಾನದಲ್ಲಿ ಪೂರ್ತಿ ತುಮಕೂರು ಜನನು ನಮಾಜ್ ಮಾಡೋಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು, ಕಮಿಷನರ್ ಅವರೆಲ್ಲ ಪೊಲೀಸು ಮತ್ತು ನಮ್ಮ ಮಾಧ್ಯಮದವರು ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲ ನಮಾಜನ್ನು ಕುನಗನಗೇಟ್ ಈದ್ಗಾ ಮೈದಾನದಲ್ಲಿ ಸಾವಿರಾರು ಗಟ್ಟಲೆ ಜನನು ಸೇರಿ ಇವತ್ತು ನಮಾಜನ್ನು ಮಾಡ್ತೀವಿ. ಆ ದೇವರು ನಮ್ಮ ನಾಡಿಗೆ ನೆಮ್ಮದಿ ಇರಲಿ ಮತ್ತು ಹಿಂದೂ ಮುಸ್ಲಿಮ್ಸ್ ಅಂತ ನಮ್ಮ ತುಮಕೂರಲ್ಲಿ ಶಾಂತಿ ಐತೆ. ಇದೇ ಥರ ಯಾವ ಹಬ್ಬ ಬಂದ್ರೂ, ಈಗ ಎರಡು ದಿವಸದ ಮುಂಚೆ ಯುಗಾದಿ ಹಬ್ಬನೂ ಬಂದೈತೆ, ಅದು ಶಾಂತಿಯಾಗಿ ನಡೆದೈತೆ. ಈ ರಂಜಾನ್ ಹಬ್ಬನೂ ಶಾಂತಿಯಾಗಿ ನಡೀಲಿ ಅಂತ ಈ ನಮ್ಮ ಆ ದೇವ್ರತ್ವ ನಾವು ಬೇಡ್ಕೊಳ್ಳೋದೇನೆಂದರೆ, ಮಸೀದಿಲಿ ನಮಾಜಲ್ಲೇ ಆಗಲಿ, ದೇವಸ್ಥಾನದಲ್ಲೇ ಆಗಲಿ, ನಮ್ಮ ತುಮಕೂರಲ್ಲಿ ನೆಮ್ಮದಿಯಾಗಿರಲಿ, ನಮ್ಮ ತುಮಕೂರು ಶಾಂತಿಯಾಗಿರಲಿ ಅಂತ ನಾನು ಆ ದೇವ್ರತವ ನಾನು ಮನವಿ ಮಾಡ್ಕೊಳ್ತೀನಿ. ಇದು ನಮ್ಮ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕಾರ ಹೇಳಿದ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾಡಿನ ಸಮಸ್ತ ಜನತೆಗೆ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾಡಿನಾದ್ಯಂತ ಬಹಳ ಶಾಂತಿಯುತವಾಗಿ, ಅರ್ಥಪೂರ್ಣವಾಗಿ ನಮ್ಮ ಮುಸಲ್ಮಾನ್ ಬಾಂಧವರು
ಈದ್ಗಾ ಮೈದಾನಗಳಲ್ಲಿ ಹಾಗೂ ಮಸೀದಿಗಳಲ್ಲಿ ರಂಜಾನ್ ಹಬ್ಬದ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈಗ ತಾನೇ ನಾವು ರಂಜಾನ್ ಮಾಹೆಯ 30 ದಿನಗಳ ಕಾಲ ಉಪವಾಸ ಇದ್ಬಿಟ್ಟು ವಿಶೇಷ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಅಲ್ಲಾ ತಾಲನ್ನ ಸ್ಮರಿಸಿ ಇವತ್ತು ಈ ಹಬ್ಬವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ಬಹಳ ಪವಿತ್ರವಾದ ಹಬ್ಬ. ಮುಸಲ್ಮಾನ್ ಬಾಂಧವರಿಗೆ 2 ಹಬ್ಬಗಳು ಬಹಳ ಪವಿತ್ರವಾದ ಹಬ್ಬ. ಅದರಲ್ಲಿ ಅತ್ಯಂತ ಹೆಚ್ಚಿನ ಪವಿತ್ರವಾದ ಹಬ್ಬ ಈ ರಂಜಾನ್ ಹಬ್ಬ. ಏನು ನಮ್ಮ ಅಲ್ಲಾ ತಾಲನ ಸಂದೇಶದ ಪ್ರಕಾರ ನಾವು 30 ದಿನಗಳ ಉಪವಾಸ ಇದ್ದು ವಿಶೇಷ ಪ್ರಾರ್ಥನೆ ಮಾಡಿ ದಾನವನ್ನು ಮಾಡಿ ಇವತ್ತು ಏನು ನಮ್ಮ ಪವಿತ್ರ ಗ್ರಂಥ ಕುರಾನ್ ಶರೀಫನ್ನು ಪಠಿಸಿ ನಾವು ಬಡವರಿಗೆ ನೆರೆಹೊರೆಯವರಿಗೆ ಸಿಹಿ ಹಾಗೂ ಊಟವನ್ನು ಹಂಚಿ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿ, ಅದೇ ರೀತಿಯಾಗಿ ತುಮಕೂರು ನಗರದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡಗಳು ಇಕ್ಬಾಲ್ ಅಹಮದ್ ಆಗಿರ್ಬೋದು, ನಯಾಜ್ ಅಹಮದ್ ಆಗಿರ್ಬೋದು, ಮಹಬೂಬ್ ಪಾಷಾ ಇರ್ಬೋದು, ಫಯಾಜ್ ಇರ್ಬೋದು, ಎಲ್ಲ ಮುಖಂಡರುಗಳು ಸೇರಿ ನಾವು ಇಲ್ಲಿ ನೆರೆದಿರುವ ಎಲ್ಲ ಜನರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ.